ಪ್ರತಿಷ್ಠಿತ ಸಂಜೀವಿನಿ ಜೀವರಕ್ಷಕ ಪ್ರಶಸ್ತಿಗೆ ಆಯ್ಕೆಯಾದ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್. ರಸ್ತೆ ಅಪಘಾತ ಹಾಗೂ ತುರ್ತು ಸಂದರ್ಭಗಳಲ್ಲಿ ನೆರವು ನೀಡುತ್ತಾ ಇರುವ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನಿಂದ ಪ್ರತಿ ವರ್ಷ ಜೀವರಕ್ಷಕ ಪ್ರಶಸ್ತಿ ನೀಡಲಾಗುತ್ತದೆ. ಈ ಬಾರಿ ಸಚಿವ ಸಂತೋಷ್ ಲಾಡ್ಗೆ ಅವರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಟ್ರಸ್ಟ್ನ ರಾಜ್ಯ ವಿದ್ಯಾರ್ಥಿ ಪ್ರಧಾನ ಅಧ್ಯಕ್ಷರಾದ ಪ್ರಸನ್ನ ಸಂಜೀವಿನಿಯವರು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದರ್ಶನ ಪಡೆದ ಮೇಲೆ ಪತ್ರಿಕೆಗಳಲ್ಲಿ ತಿಳಿಸಿದ್ದಾರೆ. 2019ರಲ್ಲಿ ಸ್ಥಾಪನೆಗೊಂಡ ಟ್ರಸ್ಟ್ ರಾಜ್ಯಾದ್ಯಂತ 40,000 ಸದಸ್ಯರನ್ನ ಹೊಂದಿದೆ. ರಸ್ತೆ ಅಪಘಾತದಲ್ಲಿ 2,500ಕ್ಕೂ ಹೆಚ್ಚು ಜನರ ಜೀವ ರಕ್ಷಣೆ ಮಾಡಿದೆ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಡಿಸೆಂಬರ್ 23ರಂದು ನಗರದ ವಾಲ್ಮೀಕಿ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಪಂಚಮಠಾಧೀಶರು, ಹಿರಿಯ ಪತ್ರಕರ್ತರು, ದಿನೇಶ್ ಅಮೀನ್ ಮಟ್ಟು ಉಪಸ್ಥಿತರಿರಲಿದ್ದಾರೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್, ಪ್ರಜಾಪ್ರಭ ಟಿವಿ, ನಾಯಕನಹಟ್ಟಿ. ನಾನು ಪ್ರಸನ್ನ ಸಂಜೀವಿನಿ, ರಾಜ್ಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು. ವಿಷಯ ಏನಪ್ಪ ಅಂತಂತಂದರೆ, ಇದೇ ತಿಂಗಳು ಡಿಸೆಂಬರ್ 23ನೇ ತಾರೀಕಂದು ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ ಪ್ರತಿಷ್ಠಿತ ಸಂಜೀವಿನಿ ಜೀವರಕ್ಷಕ ಪ್ರಶಸ್ತಿಯನ್ನು ಶ್ರೀಯುತ ಸಂತೋಷ್ ಲಾಡ್ ಸರ್ ಅವರಿಗೆ ನೀಡಿ ಗೌರವಿಸಲಾಗುತ್ತದೆ. ಮುಖ್ಯ ಉದ್ದೇಶ ಏನಪ್ಪ ಸಂತೋಷ್ ಲಾಡ್ ಸರ್ ಅವರಿಗೆ ಕೊಡ್ತಾ ಇರುವಂಥ ಉದ್ದೇಶ ಪ್ರಶಸ್ತಿಯನ್ನು ಅಂತಂತಂದರೆ, ಜನರ ಕಷ್ಟ ಸುಖಗಳಿಗೆ ಮಿಡಿತಾ ಇರುವಂಥದ್ದು ಮತ್ತು ಆಪತ್ಕಾಲದಲ್ಲಿ ಜನರ ಒಂದು ರಕ್ಷಣೆಯನ್ನು ಮಾಡುತ್ತಿರೋದು. ಉದಾಹರಣೆಗೆ, ಕೇರಳದಲ್ಲಿ ಆದಂಥ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಸ್ವತಃ ವಾಲಂಟಿಯರ್ ಆಗಿ ಅವರೇ ಹೋಗ್ಬಿಟ್ಟು ನಮ್ಮ ಕನ್ನಡಿಗರನ್ನು ಮತ್ತು ಅಲ್ಲಿನ ಜನರನ್ನು ರಕ್ಷಣೆ ಮಾಡಿರುವಂಥದ್ದು. ಮತ್ತು ರೀಸೆಂಟಾಗಿ ಹೇಳ್ಬೇಕಪ್ಪ ಅಂತಂತಂದರೆ, ಜಮ್ಮು ಕಾಶ್ಮೀರದಲ್ಲಿ ಆದಂತಹ ಉಗ್ರರ ದಾಳಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಸಮೇತ ವಾಲಂಟಿಯರ್ ಆಗಿ ಕರ್ನಾಟಕದಿಂದ ಹೋಗಿ ಒಬ್ಬ ಮಿನಿಸ್ಟರ್ ಅಷ್ಟೇ ಅಲ್ಲದೆ ಒಬ್ಬ ಸಮಾಜ ಸೇವಕರಾಗಿಯೂ ಸಮೇತ ಜನರನ್ನು ರಕ್ಷಣೆ ಮಾಡಿರುವಂಥ ಒಂದು ಉದ್ದೇಶದ ಮೇರೆಗೆ ಅವರನ್ನು ಈ ಸಲ ನಮ್ಮ ಸಂಜೀವಿನಿ ಜೀವರಕ್ಷಕ ಟ್ರಸ್ಟಿಂದ ಆಪತ್ ರಕ್ಷಕರಾಗಿ ಜೀವರಕ್ಷಕ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದೇವೆ. ಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ಎಲ್ಲ ಸದಸ್ಯರು ಸುಮಾರು ಒಂದು 3,000ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ಸೌಮ್ಯ ಮಂಜುನಾಥ ಸ್ವಾಮಿ ಹಾಗೂ ರಾಜ್ಯ ಸಂಸ್ಥಾಪಕರಾದಂಥ ರಂಗಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಪಂಚ ಮಠಾಧೀಶರು ಮತ್ತು ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮೀನ್ ಮಟ್ಟು ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುತ್ತಾರೆ. ಜೊತೆಯಲ್ಲಿ ಇನ್ನೂ ಹಲವಾರು ಗಣ್ಯಮಾನ್ಯರು ಮತ್ತು ರಾಜಕೀಯ ವ್ಯಕ್ತಿಗಳು ಹಾಗೂ ಚಿತ್ರದುರ್ಗದ ಸಮಸ್ತ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಾನು ಪ್ರಸನ್ನ ಸಂಜೀವಿನಿ, ರಾಜ್ಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು. ವಿಷಯ ಏನಪ್ಪ ಅಂತಂತಂದರೆ, ಇದೇ ತಿಂಗಳು ಡಿಸೆಂಬರ್ 23ನೇ ತಾರೀಕಂದು ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ ಪ್ರತಿಷ್ಠಿತ ಸಂಜೀವಿನಿ ಜೀವರಕ್ಷಕ ಪ್ರಶಸ್ತಿಯನ್ನು ಶ್ರೀಯುತ ಸಂತೋಷ್ ಲಾಡ್ ಸರ್ ಅವರಿಗೆ ನೀಡಿ ಗೌರವಿಸಲಾಗುತ್ತದೆ. ಮುಖ್ಯ ಉದ್ದೇಶ ಏನಪ್ಪ ಸಂತೋಷ್ ಲಾಡ್ ಸರ್ ಅವರಿಗೆ ಕೊಡ್ತಾ ಇರುವಂಥ ಉದ್ದೇಶ ಪ್ರಶಸ್ತಿಯನ್ನು ಅಂತಂತಂದರೆ, ಜನರ ಕಷ್ಟ ಸುಖಗಳಿಗೆ ಮಿಡಿತಾ ಇರುವಂಥದ್ದು ಮತ್ತು ಆಪತ್ಕಾಲದಲ್ಲಿ ಜನರ ಒಂದು ರಕ್ಷಣೆಯನ್ನು ಮಾಡುತ್ತಿರೋದು. ಉದಾಹರಣೆಗೆ, ಕೇರಳದಲ್ಲಿ ಆದಂಥ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಸ್ವತಃ ವಾಲಂಟಿಯರ್ ಆಗಿ ಅವರೇ ಹೋಗ್ಬಿಟ್ಟು ನಮ್ಮ ಕನ್ನಡಿಗರನ್ನು ಮತ್ತು ಅಲ್ಲಿನ ಜನರನ್ನು ರಕ್ಷಣೆ ಮಾಡಿರುವಂಥದ್ದು. ಮತ್ತು ರೀಸೆಂಟಾಗಿ ಹೇಳ್ಬೇಕಪ್ಪ ಅಂತಂತಂದರೆ, ಜಮ್ಮು ಕಾಶ್ಮೀರದಲ್ಲಿ ಆದಂತಹ ಉಗ್ರರ ದಾಳಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಸಮೇತ ವಾಲಂಟಿಯರ್ ಆಗಿ ಕರ್ನಾಟಕದಿಂದ ಹೋಗಿ ಒಬ್ಬ ಮಿನಿಸ್ಟರ್ ಅಷ್ಟೇ ಅಲ್ಲದೆ ಒಬ್ಬ ಸಮಾಜ ಸೇವಕರಾಗಿಯೂ ಸಮೇತ ಜನರನ್ನು ರಕ್ಷಣೆ ಮಾಡಿರುವಂಥ ಒಂದು ಉದ್ದೇಶದ ಮೇರೆಗೆ ಅವರನ್ನು ಈ ಸಲ ನಮ್ಮ ಸಂಜೀವಿನಿ ಜೀವರಕ್ಷಕ ಟ್ರಸ್ಟಿಂದ ಆಪತ್ ರಕ್ಷಕರಾಗಿ ಜೀವರಕ್ಷಕ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದೇವೆ. ಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ಎಲ್ಲ ಸದಸ್ಯರು ಸುಮಾರು ಒಂದು 3,000ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ಸೌಮ್ಯ ಮಂಜುನಾಥ ಸ್ವಾಮಿ ಹಾಗೂ ರಾಜ್ಯ ಸಂಸ್ಥಾಪಕರಾದಂಥ ರಂಗಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಪಂಚ ಮಠಾಧೀಶರು ಮತ್ತು ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮೀನ್ ಮಟ್ಟು ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುತ್ತಾರೆ. ಜೊತೆಯಲ್ಲಿ ಇನ್ನೂ ಹಲವಾರು ಗಣ್ಯಮಾನ್ಯರು ಮತ್ತು ರಾಜಕೀಯ ವ್ಯಕ್ತಿಗಳು ಹಾಗೂ ಚಿತ್ರದುರ್ಗದ ಸಮಸ್ತ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ.